ತನ್ನ ಚೆಂಡನ್ನು ಕಡ್ಕೊಂಡು ಎರಡು ಚೆಂಡು ತಗೊಂಡ ಅನ್ನಿಗೇರಿ ಸಣ್ಣೇರಿ ಮುಳುಮುತ್ತಲು ಮಸಾರಿ ಸವಣಾಗಿ ಬೆಳಿಲಿ ಅಂತೇಳಿ ಒಗದಂತ. ಬಣ್ಣ ಆಡದಿದ್ದರೂ ಹೆಸರುವಾಸಿ ಈ ಊರು. ಮುಳುಮುತ್ತಲ ಕಾಮಣ್ಣನ ಹಬ್ಬ ಹೆಂಗ ನಡೀತೈತಿ, ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ಲಿಕ್ಕೆ ಕಾರಣ ಏನು? ಕಾಮದೇವರ ದರ್ಶನ ಪಡೆಯಲು ಆಗಮಿಸುತ್ತಾರೆ ವಿವಿಧೆಡೆಯಿಂದ ಭಕ್ತರು. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹೌದು ವೀಕ್ಷಕರೇ, ಹೋಳಿ ಹುಣ್ಣಿಮೆ ಎಂದರೆ ಮೈ ತುಂಬ ಬಣ್ಣ ಹಚ್ಚಿಕೊಂಡು ಸಂಭ್ರಮಿಸುವ ಹಬ್ಬ. ಆದರೆ ಈ ಒಂದು ಗ್ರಾಮದಲ್ಲಿ ಯಾವುದೇ ಒಂದು ರೀತಿ ಬಣ್ಣವನ್ನು ಆಡುವುದಿಲ್ಲ. ಯಾವ ಊರು ಅಂತೀರಾ? ಅದುವೇ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಮುಳುಮುತ್ತಲ ಗ್ರಾಮ. ಈ ಗ್ರಾಮದಲ್ಲಿ ಕಾಮದೇವರನ್ನ ಪ್ರತಿಷ್ಠಾಪಿಸಿ ಒಂದು ದಿನ ಸಂಪೂರ್ಣವಾಗಿ ಜನರ ದರ್ಶನ ಪಡೆಯಲೆಂದು ಮೀಸಲಿಡುತ್ತಾರೆ. ಮರುದಿನ ಬೆಳಗ್ಗೆ 5 ಗಂಟೆಗೆ ಕಾಮದಹನ ಕಾರ್ಯ ನಡೆಯುತ್ತೆ. ಇನ್ನು ಈ ಗ್ರಾಮದ ಕಾಮದೇವರ ದರ್ಶನ ಪಡೆಯಲು ಹಾವೇರಿ, ಗದಗ, ಬೆಳಗಾವಿ, ಕಿತ್ತೂರು, ಸೌದತ್ತಿ ಸೇರಿದಂತೆ ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತರು ಆಗಮಿಸಿ ದರ್ಶನ ಪಡೆದು ಪೂಜೆಯನ್ನು ಸಲ್ಲಿಸುತ್ತಾರೆ. ಬಂದಂಥ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ. ಹಾಗಾದರೆ ಮುಳುಮುತ್ತಲ ಗ್ರಾಮದ ಕಾಮದೇವರ ಇತಿಹಾಸವನ್ನ ಕೇಳಿ ತಿಳಿಯೋಣ ಬನ್ನಿ. ಧಾರವಾಡ ತಾಲೂಕ ಧಾರವಾಡ ಜಿಲ್ಲೆದಾಗ ಇರ್ತಕ್ಕಂಥ ಮುಳುಮುತ್ತಲ ಹೋಳಿ ಹುಣ್ಣಿಮೆ ಅಂದ್ರೆ ಇಡೀ ಉತ್ತರ ಕರ್ನಾಟಕ ಹೆಸರುವಾಸಾಗೈತಿ. ಅದು ಯಾವ ಉದ್ದೇಶಕ್ಕಾಗೈತಿ ಅಂತಂದ್ರ, ಮೊದಲ ಏನ ದರ್ಯಪ್ಪ ಅಂತ ಬೆಂಡಿಗಾರ ಮನೆಯೊಳಗೆ ದರ್ಯಪ್ಪ ಅಂತ ಪೈಲವಾನ ಇದ್ದ. ಆ ಪೈಲವಾನ ಪ್ರತಿದಿನ ದೊಡ್ಡದಾಗ ಜಳಕಕ್ಕೆ ಹೋಗ್ತಿದ್ದಂತ. ಜಳಕಕ್ಕೆ ಹೋಗುವಾಗ ಅಲ್ಲೇ ಸಪ್ತ ಋಷಿಗಳು ಬರ್ತಿದ್ರಂತ. ಒಮ್ಮೆ ಸಪ್ತ ಋಷಿಗಳ ದರ್ಶನ ಆಗೈತಿ. ದರ್ಶನ ಆದ್ಮೇಲೆ ಅವ್ರ ಋಷಿಗಳು ಇವಾಗ ಹೇಳ್ತಾರೋ, ನನ್ನ ದರ್ಶನ ಆದ ಬಗ್ಗೆ ಊರಾಗ ಯಾರ ಮುಂದೆ ಹೇಳಕ್ ಹೋಗ್ಬೇಡಪ್ಪ, ಹೇಳಕ್ ಹೋದ್ರೆ ನಿನಗ ಮತ್ತೆ ಕೆಟ್ಟ ಆಕೈತಿ ನೋಡು ಅಂತೇಳಿ ಹಿಂಗೆಲ್ಲ ಹೇಳಿದ್ರಂತ. ಅದ್ ಯಾಕೆ ಕೆಟ್ಟ ಆಕೈತಿ ಅಂತ ಇವ ಮರು ಪ್ರಶ್ನೆ ಮಾಡಿದಾಗ, ಇಲ್ಲ ನೀನು ಮತ್ತ ಹೇಳಿದ ಕೂಡಲೇ ಸಾಯ್ತಿ, ಸತ್ ಕೂಡಲೇ ನೀ ಏನ್ ಮಾಡ್ತೀವಿ, ಮತ್ತ ಹರಿಜನರ ಕೇರಿ ಒಳಗ ಹುಟ್ಟಿ ಬರ್ತಿ, ಹುಟ್ಟಿ ಬಂದ ಅನ್ನಿಗೇರಿಯಾಗ ಕರಿತಂದ ನಿನ್ನ ಹೆಸರು ಅಜರಾಮರ ಉಳಿತೈತಿ ಅಂದ್ರಂತವ್ರು. ಹಂಗಾರ ಹಂಗೂ ಸಾಯುವ ಕರೆ ನನ್ನ ಹೆಸರು ಉಳಿದ ಸಾಕನ್ನೋ ಉದ್ದೇಶದಿಂದ ಅವ್ರ ತಾಯಿ ಮುಂದೆ ಆ ಸುದ್ದಿ ಹೇಳ್ತಾನ. ಹೇಳಿದಾಗ ಆಕೆ ಅವ್ನು ಹೇಳಿ ಸತ್ತು ಬಿಡ್ತಾನ. ಸತ್ತು ಕೆಲವೊಂದ್ ದಿನದ ನಂತರ ಈ ಹರಿಜನ್ ಕೇರಿ ಒಳಗ ಗುಡ್ಡಪ್ಪನ ಮನಿತನದೊಳಗ ಹುಟ್ತಾನ. ಹುಟ್ಟಿ ಇಬ್ರು ಅಂತಂಬ್ರು, ಅಣ್ಣನ ಮದುವೆ ಆಗಿರ್ತೈತಿ, ಒಂದು ಇನ್ನೂ ಮದುವೆ ಆಗಿರೋದಿಲ್ಲ. ಹೋಳಿ ಹುಣ್ಣಿಮೆ ದಿನಾನ ಏನ್ ಮಾಡ್ತಾನಂದ್ರವ ಕಷ್ಟ ಮಾಡ್ಸ್ಕೊಂಡ್ ಬಂದ ಅಣ್ಣನ ಹೆಂಡತಿಗೆ ಅತ್ತಿಗೆ ಹೇಳ್ತಾನು, ಅತ್ತಿಗೆ ನೀರ್ ಕೊಡು ಮೂತಿಗೆ ಅಂತಾನು. ಅಂದ್ಕೂಲಿ ಅವಾಗ ರೊಟ್ಟಿ ಮಾಡ್ತಿರ್ತಾಳು. ಏನ್ ಅಷ್ಟು ಅವಸರ ಮಾಡ್ತಿ, ನೀನ್ ಅನ್ನಿಗೇರಿ ಚೆಂಡ್ ತಂದಂಗ ಆತಲ್ಲ ಅಂತ ಹೇಳ್ತಾಳ. ಅಲ್ಲ ಹಿಂಗಂದಳ ನಮ್ಮ ಅಣ್ಣನ ನನಗ ಏನ ತರ್ಲಂಗದೇನ ತಂದ ಈಕಿಗೆ ಭೇಟಿ ಆಗೋಣ ಅಂತ ಹೇಳಿ ಅಕ್ಕಿನ ಸೀರಿ ಕುದುಸ ಮತ್ತ ಅಕ್ಕಿ ಜ್ವಾಡ್ನಿ ಒಂದ್ ಹತಾರ ತಗೊಂಡ ಕಾರ ಹೊಕ್ಕಾನಂತ. ಹೋಗುವಾಗ ಬಂಡೆವ್ ಭೇಟಿಯಾಗಿ ಬೇಡ್ಕೊಂಡು ಹೊಕ್ಕಾನಂತ. ನೋಡ್ತಾ ನಾ ಹಿಂಗ್ ಹೊಂಟೇನೆ ಅನ್ನಿಗೇರಿಗೆ, ಇವತ್ ಕರಿ ತರತೇನೆ, ನೀ ನನಗೆ ಏನಾರ ಸಹಾಯ ಮಾಡಿದ್ದಾದ್ರ ಹೊಳ್ಳಿ ಬರೋ ಮುಂದೆ ನಿನಗ ನಾ ರಕ್ತ ಕೊಡ್ತೇನೆ ಅಂತ ಹೇಳಿರ್ತಾನಂತ. ಆ ಪ್ರಕಾರ ಹೋಗಿ ಅನ್ನಿಗೇರಿಗೆ ಹೋಗ್ಬಿಡ್ದಾನ. ಅವಾಗ ಕಾಮಣ್ಣಗ ಸುರ್ಡಾಕ್ ತಯಾರಾಗಿರ್ತಾರಂತ. ಇವ ಇಲ್ಲ ನಾನು ಬ್ರಾಹ್ಮಣರಾಕಿ ಎಡಿ ಹಿಡಿತೇನಿ ಅಂತೇಳಿ ಸ್ತ್ರೀ ವೇಷ ಧರಿಸಿ ಕಾಳಿ ಮೇಲೆ ಹತ್ತಿ ಕಾರ ಕಾಮಣ್ಣ ಚೆಂಡ್ ತಕ್ಕೊಂಡ ಅನ್ನಿಗೇರಿ ಮಂದಿಗೆ ಚೀರಿ ಹೇಳ್ತಾನಂತ. ನೋಡು, ನಾ ಮುಳುಮುತ್ತಲ ಹೊಲಿಯಾರಾಮದೇನಿ, ನಿಮ್ಮೂರ್ ಕರಿ ಒಯ್ಯಾಕ ಬಂದೇನಿ, ಕಡಿಯಾರಿದ್ರ ಕಡೀರಿ, ಬಡಿಯಾರಿದ್ರ ಬಡೀರಿ ಅಂತ ಹೇಳ್ತೀರಿ. ಒಂದ್ ಮ್ಯಾಳಿಗಿಂತ ಒಂದ್ ಮ್ಯಾಳಿಗೆ ಹಿಂಗ ಜಿಕ್ಕೊಂತ ಬಂದಂತ. ಅವರು ಬೆನ್ ಹತ್ಯಾರೋ ಆದ್ರೂ ಸಿಕ್ಕಿಲ್ಲ. ಹಂಗ ಬರ್ತಾ ಬರ್ತಾ ಏನಾಗೈತಿ, ಏನ್ ಮಾಡ್ಯ ನೀವು, ಅವ್ರು ಸಿಗ್ಲಂಗ್ ಬಂದ ಬಂಡಿ ಹೋಗಿ ರಕ್ತ ಕೊಡ್ತಾ ನಿಂತಿದ್ದಲ್ಲ, ಮರತ್ ಬಂದ್ ಬಿಡ್ತಾನ. ಅವ್ನು ರಕ್ತ ಕೊಡ್ಬಿಟ್ಟಕಿನ್ ದಾಟಿ ಬಂದ್ ಕೂಲಿನ ಆಕೆ ಏನಕ್ಕ ಹೋಗುವಾಗರ ಹಿಂಗ್ ಅಂದಿದ್ದಿ, ಈ ಸಲ ಹಿಂಗ್ ಅಂದಿಯಲ್ಲ, ನಿನಗ್ ಮಾಡ್ತಾನೆ ತಡಿ ಅಂತೇಳಿ ಅವಂಗ ಗಂಡಗಾರಿ ಮುಳ್ಳು ಚುಚ್ಚುವಂಗ ಮಾಡಿ ಅವಂಗ ಮುಳ್ಳು ಚುಚ್ಚಿಸ್ತಾಳಂತ. ಚುಚ್ಚಿಸ್ಕಾರ ಮತ್ ಏನ್ ಮಾಡ್ತಾಳ, ಅವ್ನ ಮುಂದನ ಮುದುಕಿ ಸದಾ ಬಂದ್ ಕುಂದಿರ್ತಾಳಂತ. ಮುದುಕಿ ವಯಸ್ಸದಾಗ ಅವ್ನ ಮುಂದ್ ಬಂದ ಆ ಕಡೆ ಬಂದ್ ಕುಂತಿಂದ ಇವ್ ಓಡುವಾಗ ಆ ಮುದುಕಿ ನೋಡಿ ಹೇಳ್ತಾನಂತ, ಯಮ್ಮ ನನ್ನ ಬೆನ್ ಹತ್ತಿ ಬರತಾರ ನನ್ ಹೊಡ್ಯಾಕ, ಮತ್ ಈ ಕಡೆ ಯಾರ ಹೋಗ್ಯಾರಂದ್ರ ಯಾರು ಹೋಗಿಲ್ಲ ಅಂತ ಹೇಳಿ ಅಲ್ಲೇ ಒಂದ್ ಸ್ವಲ್ಪ ಮರ್ಯಾದಂತ. ಮರ್ಯಾದಿಂದ ಆ ಮುದುಕಿ ಏನಂತಂತ ಇವ್ ಮೊದಲ ಮಾತ್ ಮೀರಿದ್ದಲ್ಲ, ಆ ಸಿಟ್ಟಿಗಾಗಿ ಯಪ್ಪ ಇಲ್ಲೇ ಹೊಂಟಾನ, ಮೂಳು ತುಳ್ದಾನವ, ಮೂಳು ತಕೊಳಕ್ತಾನ, ಹೋಗಿ ಹಿಡ್ಕೋರಿ ಅಂದ್ರ. ಆತಡಿ ಅಂತ ಅವ್ರ ಬೆಂಟದ್ದು ಹತ್ತಿದ ಕೂಡಲೇ ನೀವು ಹೊಳ್ಳಿ ನೋಡಿ ಮತ್ ಊರಿ ಬಂದಾನು. ಊರ್ ಕರ್ಕೊಳ್ಳೋದು ನಾ 3 ಸೀಮಿಗೆ ಬಂದಾನು. ಸೀಮಿಗೆ ಬಂದಿನ್ ನಾ ಸಿಗ್ತೇನೆ,
ಇವ್ರು ನನ್ನ ಬಿಡೋದಿಲ್ಲ ಅಂತ ತಿಳ್ಕೊಂಡ ಏನ್ ಮಾಡ್ಯಾನವ, ತನ್ನ ಚಂಡನು ಅವ್ರ ಕೈಯಾಗ ನಾ ಸಾಯೋದು ಬೇಡ, ನನ್ನ ಪ್ರಾಣ ನಾನ ಕೊಟ್ರಾಕಂತೇಳಿ ತನ್ನ ಚಂಡನು ಕಟ್ಕೊಂಡು 2 ಚಂಡು ತಗೊಂಡ ಅನ್ನಿಗೇರಿ ಸಣ್ಣೇರಿ ಮುಳ್ಮುತ್ತಲು ಮಸಾರಿ ಸಮನಾಗಿ ಬೆಳಿಲಿ ಅಂತೇಳಿ ಒಗದಂತ. ಒಗದ್ ಕೂಡಲೇ ಅದು ಇಲ್ಲೇ ನಮ್ಮೂರ್ ಸಮೀಪನ ಒಂದ್ ಹಕ್ಕಲ್ದಾಗ 2 ಬಂದ್ ಬೀಳ್ತಾವು. ಅವ್ 2 ಬಿದ್ದ ಮಾತಾಡ್ತಿರ್ತಾವಂತ. ಬಡಿಗ್ಯಾರ ಅವರು ನಿಂಬೋಜ್ ಅವರು ಕೂಡ ಏನೋ ಹೋಗೋ ಮುಂದೆ ಅದನ್ನ ನೋಡಿ ಈ ಬಡಿಗ್ಯಾರ ಅವ್ನ ನೀರ್ ಹಾಕಿದಂತ, ನಿಂಬೋಜ್ ಅವ್ರು ಅದಕ್ಕೆ ಬೆಂಕಿ ಹೆಚ್ಚಿ ಇದನ್ನ ದಪ್ಪನ್ ಮಾಡಿರಂತ. ಇದನ್ನ ನಾನು ಬರೇ ಸಂಕ್ಷಿಪ್ತ ಹೇಳಿ, ಇದು ಸ್ಟೋರಿ ಐತಿ. ಈ ಸ್ಟೋರಿ ಐತಿ. ಆದ್ರೆ ಈಗಿನ ಪರಿಸ್ಥಿತಿ ಒಳಗ ನಮ್ಮೂರಾಗ ಮುನ್ನುಟ್ಲ ಕಾಮಣ್ಣನ ಹಬ್ಬ ಹೆಂಗ ನಡೀತೈತಿ, ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ಲಿಕ್ಕೆ ಕಾರಣ ಏನು ಅನ್ನೋದೊಂದು ಇದಿರ್ತೈತಿ. ಈ ನಮ್ ಕಾಮಣ್ಣದ ಏನಪ್ಪಾ ಅಂದ್ರ ಬೇಡಿಕೆ ಇರಲಿ ನಮ್ದು. ಆ ಬೇಡಿಕೆನ ನಿವಾರಣೆ ಮಾಡೋದು ಕರ್ತವ್ಯ ಒಂದು. ಆದ್ರ ನೀ ಸುದ್ದಿರ ಮೊದಲ, ನೀ ಸುದ್ದಿರು, ನಿನ್ನ ಹೃದಯ ಸುದ್ದಿ ಇಟ್ಕೋ, ನಾ ನಿನ್ನೊಳಗ್ ಬಂದ್ ಇರ್ತೇನೆ ಅಂತ ಹೇಳ್ತಾನ. ಇರ್ತೇನೆ ಅಂತ ಹೇಳುವ ಸಂಬಂಧನ ಪ್ರಸಾದ ಅಂತ ಹೇಳಿ ಮಾಡ್ಯಾರ. ಆ ಪ್ರಸಾದ ಅಂದ್ರೆ ಏನು, ಮೊದಲು ಏನು ತೀರ್ಥಾನ ಕೊಡ್ಲಿ, ಒಂದು ಬಾಳಿ ಹಣ್ಣಾರ ಕೊಡ್ಲಿ, ಅದಕ್ಕೆಲ್ಲದಕ್ಕೂ ಪ್ರಸಾದನ ಅಂತಾರ. ಆ ಪ್ರಸಾದ ನಾವು ಸ್ವೀಕಾರ ಮಾಡೋದೊಂದು ಕ್ರಮ ಐತಿ. ಆ ಕ್ರಮದ ಬಗ್ಗೆ ನಾವು ಒಂದು ಸ್ವಲ್ಪ ಚಿಂತನೆ ಮಾಡಿ ಯಾವ ರೀತಿ ಸ್ವೀಕಾರ ಮಾಡ್ಬೇಕು, ಈ ಪ್ರಸಾದ ಕೆಡಿಸಲಾರ್ದಂಗ ನಾವು ಬಳಸ್ಬೇಕು ಅನ್ನೋದು ನಾವು ವಿಚಾರ ಮಾಡ್ಕೊಂಡು ನಾವು ಬಳಸ್ಬೇಕಾಕತ್ತೆ. ಅದನ್ನ ಅದ್ರ ಸಂಬಂಧನ ಫಸ್ಟ್ಗೆ ಪ್ರಸಾದ ಕೊಡ್ತಾನ ನಾವು. ಸುಮ್ನೆ ನಮಗೆ ಎಷ್ಟು ಬೇಕೋ ಅಷ್ಟ ಕೊಡ್ತಾನ. ಕೊಟ್ಟ ಕೂಡಲೇ ನಾವೇನ್ ಮಾಡ್ತೇವೆ ಗೊತ್ತೈತೆ, ಅದನ್ನ ಪ್ರಸಾದ ಇದು ಕಾಮದೇವ್ ನಮಗ್ ಪ್ರಸಾದ, ಕಾಮಣ್ಣಂದ ಅಂತ ಹೇಳಿದ್ರೆ ಪ್ರತಿಯೊಂದು ದೇವಸ್ಥಾನ ಪ್ರಸಾದನೂ ಹೇಳ್ತೇನೆ ನಾನು. ಆ ಪ್ರಸಾದವನ್ನ ನಾವು ಕೇಡ್ ಮಾಡ್ಲಂಗ ನಾವು ಉಪಯೋಗ ಮಾಡ್ಬೇಕು. ಪರೀಕ್ಷೆ ಮಾಡಕ್ ಕೊಟ್ಟಂಗಿರ್ತೈತಿ ಅದು. ಅದನ್ನ ನಾವು ಒಂದ್ ಅಗಳು ಬಿಡ್ಲಂಗನು ಸ್ವಚ್ಛಾಗಿ ನಾವು ಏನ್ ಕೊಟ್ಟಿರ್ತಾನ ಅದು ಇವತ್ತು ಸಿಹಿನ ಅನ್ನಿಸ್ಲಿ, ಕಹಿನ ಅನ್ನಿಸ್ಲಿ, ಸಪ್ಪ ಇರ್ಲಿ, ಖಾರ ಇರ್ಲಿ, ಅದನ್ನ ನಾವ್ ಏನ್ ಮನಸಾರಿ ಸ್ವೀಕಾರ ಮಾಡಿದ್ದಾದ್ರೆ ಅವ್ನು ತಿಳ್ಕೊತಾನ, ಇವ್ನು ಹೃದಯ ಸ್ವಚ್ಛ ಐತಿಪ್ಪ, ಏನೋ ಕೊಟ್ಟರು ನಮ್ಮ ಮೇಲೆ ನಂಬಿಕೆ ಐತಿ, ಇವ್ನ ಏನಾರ ಕೊಡಬೇಕು ಅಂತ ಅನಿಸ್ತತಿ. ಇಲ್ಲ ನಾವ್ ಯಾಕಡ್ಯಾರ ಲಕ್ಷ ಕೊಟ್ಟ ಯಾವ್ದಾರ ಕಡೆ ನಕಲಿ ಮಾಡ್ಕೊಂತ ಬೇಕಾದಷ್ಟು ನೀರ್ಸ್ಕೊಂಡು ಒಂದು ತುಂಡಂಗ್ ಮಾಡಿ ಎಲ್ಲಾ ಕೇಡ್ ಮಾಡಿ ತೊಳೆದ ಒಗಿತೀವಲ್ಲ, ಅದನ್ನ ವಿಚಾರ ಮಾಡ್ತಾನ. ಬರೇ ಒಂದು ತುತ್ತು ಅನ್ನ ಕೊಟ್ಟೆ ನೀವು ಪ್ರಸಾದ ಅಂತೇಳಿ, ಬರೇ ಒಂಚೂರು ಬಾಳೆಹಣ್ಣು ಕೊಟ್ಟೆ ನೀವು ಪ್ರಸಾದ ಅಂತೇಳಿ, ಅದ್ರಾಗ ಕೊಳತತಿ ಅಂತ ಹೋಗದ, ಇದು ಖಾರ ಐತೆ ಅಂತ ಹೋಗದ, ನಾ ಕೊಟ್ಟದ್ದು ನೀವೇನು ಸರಿಯಾಗಿ ಉಪಯೋಗ ಮಾಡಿಲ್ಲ, ಇನ್ ನೀವು ಮುಂದೆ ಏನೇನೋ ಕೊಡ್ಬೇಕಂತ ಮಾಡೀನಿ, ಮತ್ ಇದ ಪ್ರಸಾದನ ಹಿಂಗ ಇದು ಮಾಡ್ಯಾನ ಅಂದ ಬಳಕ ಇವ್ ಕೊಟ್ಟರು ಉಪಯೋಗ ಇಲ್ಲ, ಇನ್ ಬೇರೆ ಯಾರು ಯೋಗ್ಯ ಅದಾರ ಅವ್ರಿಗೆ ಕೊಟ್ರಾಯ್ತ ಅಂತ ಹಿಂಗ ಇದನ್ ಮಾಡ್ತಾನು. ಅದಕ್ಕ ಈ ಊರು ಹೋಳಿ ಹುಣ್ಣಿಮೆ ಏನಂದ್ರ ಸಂಸ್ಕಾರವನ್ನ ಪಡೆದುಕೊಳ್ಳೋಕೆ ಬಂದಂಗ ನಾವಿಲ್ಲಿ. ಏನೋ ರೊಕ್ಕ ರೂಪಾಯಿ ದುಡ್ಡು ಗಳಿಸೋದಲ್ಲ, ಒಂದು ಒಳ್ಳೆಯ ಸಂಸ್ಕಾರ. ನಾವು ಹೆಂಗ್ ಬದುಕಬೇಕು, ಬದುಕು ಅನ್ನೋದು ಬರೇ ಜೀವನ ಅಲ್ಲ, ಒಂದಿಟ್ಟು ಗಳಿಸಿದ್ರಾಗ ಗಳಿಕೆ ಮಾಡೋದು ಬರೇ ಜೀವನ ಅಲ್ಲ, ಗಳಿಕೆ ಮಾಡಿದ್ರಾಗ ಒಂದ್ ಸ್ವಲ್ಪ ದಾನ ಮಾಡೋದನ್ನ ಕಲ್ಕೋಬೇಕು ನಾವು. ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ, ದೀನ ದಲಿತರಿಗಾಗಿ ಒಂದ್ ಸ್ವಲ್ಪ ನಾವು ದಾನ ಮಾಡ್ಬೇಕ. ಯಾಕಂದ್ರ ನಾವು ಕೊಟ್ಟಿರ್ತಕ್ಕಂಥದ್ದು ನಮಗ ಹೊಳಿ ಬರ್ತೈತೆ, ಅದು ಶುದ್ಧವಾಗಿ ಬರ್ತೈತಿ. ನೋಡಿ, ಈಗ ನಮ್ಮ ಮೈಯಾಗಿನ ರಕ್ತವನ್ನ ನಾವು ದಾನ ಮಾಡಿದ್ರ ಈ ಹೋಗೋ ರಕ್ತಕ್ಕಿಂತ ಬರೋ ರಕ್ತ ಶುದ್ಧವಾಗಿರ್ತೈತಿ. ಅದಕ್ಕೆ ನಾವು ಸಮಾಜದಾಗ ಒಂದ್ ಸ್ವಲ್ಪ ದಾನ ಮಾಡೋದನ್ನ ಜೀವನದೊಳಗೆ ರೂಢಿ ಮಾಡ್ಕೊಳ್ಬೇಕು ಎಲ್ಲಾರು ಅಂತೇಳಿ ತಿಳಿಸುವ ಒಂದು ಹಬ್ಬ ಇದು. ಅದ್ರ ಸಂಬಂಧ ಪ್ರತಿ ವರ್ಷನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೈತಿ. ಒಮ್ಮೊಮ್ಮೆ ಹುಣ್ಣಿಮೆಕ್ಕಿಂತ ಮೊದಲು ಬರ್ತೈತಿ, ಒಮ್ಮೊಮ್ಮೆ ಹುಣ್ಣಿಮೆ ದಿನಾನು ಬರ್ತೈತಿ, ಹುಣ್ಣಿಮೆ ಅದು ಮರನೇ ದಿನಾನು ಬರ್ತೈತಿ. ಆದ್ರೆ ಹಿಂಗ ಯಾಕೆ ಆಕತಿ ಅಂದ್ರೆ ನಮ್ಗ ಹುಬ್ಬಿ ನಕ್ಷತ್ರ ಮೇನ್ ಐತಿ. ಹುಬ್ಬಿ ನಕ್ಷತ್ರ ನೋಡಿ ನಾವು ಕಾಮಣ್ಣಗ ಅಗ್ನಿ ಸ್ಪರ್ಶ ಮಾಡ್ತೇವೆ. ಹಿಂಗಾಗಿ ಅದು ಒಂದೊಂದ್ ದಿನ ಹಿಂದ್ ಮುಂದ್ ಆಕೈತಿ. ದಯವಿಟ್ಟು ಇದನ್ನ ಕೇಳಿದವ್ರು ಎಲ್ಲಾರು ಏನ್ ಮಾಡ್ಬೇಕಂದ್ರ, ಈಗ ಹೋಳಿ ಹುಣ್ಣಿ ಬಂತಂದ್ರ ಈ ಮುಳ್ಮುತ್ತಲಾರ ನಂಬರ್ ಬೇಕಾದವ್ರ ಕಡೆ ಕೇಳಿದ್ರು ಇರ್ತೈತಿ. ಅವ್ರು ಇದ್ರ ಸಂಪರ್ಕ ಮಾಡಿ ನಿಖರವಾಗಿ ಯಾವ ದಿನ ಐತಿ ಹೋಳಿ ಹುಣ್ಣಿ ಅನ್ನೋದು ತಿಳ್ಕೊಂಡ ಹೋಳಿ ಹುಣ್ಣಿಗೆ ಬಂದ್ರ ಎಲ್ಲರಿಗೂ ಕಾಮದೇವನ ದರ್ಶನನೂ ಆಕೈತಿ, ಅವನ ಆಶೀರ್ವಾದನೂ ಸಿಗ್ತೈತಿ. ನೀವು ಪುನೀತರಾಕಿರಿ ಅಂತ ನಾ ಹೇಳಾಕ್ ಬಯಸ್ತೇನೆ. ಯಾಕಂದ್ರೆ ನಾವು ಈ ಊರಾಗ ಇರ್ತೇವಲ್ಲ, ನಾವು ಹೋಳಿ ಕಾಮಣ್ಣನ ಸುಟ್ಟು ಮರನೇನು ಬರ್ತಾರ, ಪಾಪ ದೂರ ಇರ್ತ. ಅದಕ್ಕ ಆ ವೇದನೆಯನ್ನ ಅವ್ರ ಸಂಕಟವನ್ನ ನಮ್ಗೆ ನೋಡಕ್ ಆಗಂಗಿಲ್ಲ. ಆದಷ್ಟು ಒಬ್ರಿಗೊಬ್ರು ತಿಳ್ಕೊಂಡ ಈ ಮುನ್ನುತ್ತಲ ಕಾಮಣ್ಣನ ಹೋಳಿ ಹುಣ್ಣಿಮೆ ಎಂದೈತಿ ಅನ್ನೋದು ತಿಳ್ಕೊಂಡು ತಿಳಿಸಿ ತಾವೆಲ್ಲರೂ ಬಂದು ಕಾಮಣ್ಣನ ಆಶೀರ್ವಾದ ಪಡಿಬೇಕು ಅಂತೇಳಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಂತ ನನ್ನ ಎರಡು ಮಾತಾಡಕ್ ಅವಕಾಶ ಕೊಟ್ಟಕ್ಕೆ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ.
ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನು ನಮ್ಮ ವಾಹಿನಿಯನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.